ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನನ್ನ ಹೋದ ವ್ಲಾಗಲ್ಲಿ ಬೇಬಿ ನೇಮ್ ಏನಿರ್ಬೋದು ಗೆಸ್ ಮಾಡಿ ಅಂತ ಹೇಳಿದ್ದೆ. ಬಹಳಷ್ಟು ಜನ ತುಂಬ ಗೆಸ್ಸಸ್ ಕಳಿಸಿದ್ದೀರಾ, ಬಟ್ ಅದರಲ್ಲಿ ಯಾವುದೂ ಕರೆಕ್ಟ್ ಆನ್ಸರ್ ಇರಲಿಲ್ಲ. ಎಲ್ಲರೂ ಸೇರಿ ಒಂದು ಒಳ್ಳೆ ಡಿಫ್ರೆಂಟ್ ಆಗಿರೋ ನೇಮ್ನ ಚೂಸ್ ಮಾಡಿದ್ದೀವಿ. ಸಮ್ಯಕ್ ಅಂತ ಅಂದರೆ ಸಫಿಷಿಯೆಂಟ್, ಇನಫ್ ಅಂತ, ಸ್ಯಾಟಿಸ್ಫೈಡ್ ಅಂತ. ನಿಮ್ಮೆಲ್ರಿಗೂ ಈ ಹೆಸರು ಇಷ್ಟ ಆಯಿತಾ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಏನು ಅನಿಸ್ತು ನಿಮಗೆ ಈ ಹೆಸರು ಬಗ್ಗೆ ಅಂತ ಹೇಳಿ. ನನಗಂತೂ ತುಂಬ ಇಷ್ಟ ಆಯಿತು. ಅವನಿಗಂತೂ ಪರ್ಫೆಕ್ಟಾಗಿ ಸೂಟ್ ಆಗ್ತಾ ಇದೆ ಆ ಹೆಸರು. ಇವತ್ತಿಂದ ಅವನನ್ನು ಪುಟಾಣಿ ಅಂತ ಕರಿತಿದ್ವಿ, ಸಮ್ಯಕ್ ಅಂತ ಕರಿಬೋದು. ಈಗ ಎಲ್ಲರೂ ನಾಮಕರಣ, ನೇಮ್ ರಿವೀಲ್ ಎಲ್ಲ ಆದಮೇಲೆ ಊಟಕ್ಕೆ ಒಬ್ಬೊಬ್ಬರೇ ಸ್ಟಾರ್ಟ್ ಮಾಡಿದ್ದಾರೆ. ನಾನು ಇಲ್ಲಿ ಕೂತ್ಕೊಂಡು ಅರಿಶಿನ, ಕುಂಕುಮ, ಹೂವು ಮತ್ತು ರಿಟರ್ನ್ ಗಿಫ್ಟ್ಸ್ನ ಕೊಡ್ತಾಯಿದ್ದೀನಿ. ಎಲ್ರಿಗೂ ಮಾತಾಡಿಸ್ತಾ ಇದ್ದೀನಿ. ಈ ಕಡೆ ಫೋಟೋ ಶೂಟ್ ನಡೀತಾ ಇದೆ. ಎಲ್ಲರೂ ಬಂದು ಫೋಟೋಸ್ ತೆಗೆಸ್ಕೊಂಡು ಹೋಗಿದ್ದಾದ್ಮೇಲೆ ಲಾಸ್ಟಿಗೆ ಫ್ಯಾಮಿಲಿ ಫೋಟೋಸ್ ತೆಗೆಸ್ತಾ ಇದ್ದಾರೆ. ಇಲ್ಲಿ ನೋಡಿ, ಪಪ್ಪ ಫೋಟೋ ತೆಗಿತಿದ್ದಾರೆ. ನಾವು ಸುಂದರ ನಾನು ಚರಿತ್ತು ಕೆಲವು ಫೋಟೋಸ್ ತೆಗೆಸ್ಕೊಂಡ್ವಿ. ಹಾಗೆ ನಮ್ಮ ಜೊತೆ ಮಾಧುರ್ಯ ಇದ್ಲು, ಅವಳ ಜೊತೆಗೂ ಕೂಡ ಫೋಟೋಸ್ ತೆಗೆಸ್ಕೊಂಡ್ವಿ. ಅಷ್ಟರಲ್ಲಿ ಫೋಟೋ ಶೂಟ್ ಎಲ್ಲ ಮುಗೀತು. ನಾವು ಕೂಡ ಲಂಚ್ಗೆ ಬಂದಿದ್ದೀವಿ. ಏನೇನು ಐಟಮ್ಸ್ ಇತ್ತು ಏನು ಅಂತ ನಮಗೆ ಗೊತ್ತೇ ಆಗಲಿಲ್ಲ. ನಾನು ಲಂಚ್ ಏರಿಯಾ ಕಡೆ ಹೋಗೇ ಇರಲಿಲ್ಲ. ಸೊ ಈಗ ಬಂದು ನಾವು ಸ್ಟಾರ್ಟ್ ಮಾಡ್ತಿದ್ದೀವಿ. ಕಾರ್ತಿಕ್ ನಿಮಗೆ ಎಲ್ಲ ಐಟಮ್ಸು ಏನೇನಿತ್ತು ಎಲ್ಲ ಡೀಟೇಲಾಗಿ ತೋರ್ಸೋಕ್ಕೆ ವಿಡಿಯೋ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಐಟಮ್ಸು ಕವರ್ ಆಗೋ ಥರ. ಮೆನು ಸೆಟ್ ಮಾಡಿದಾಗ ನಾವೆಲ್ಲರೂ ಇಲ್ಲಿ ಉಡುಪಿಯಲ್ಲಿ ಸೇರಿದ್ವಲ್ಲ, ಆವಾಗ ಕೂತ್ಕೊಂಡು ಮೆನು ಡಿಸ್ಕಸ್ ಮಾಡಿದ್ವಿ. ಏನೇನು ಸೆಲೆಕ್ಟ್ ಮಾಡಿದ್ವಿ ಅಂತ ನನಗೆ ಮರ್ತೋಗ್ಬಿಟ್ಟಿತ್ತು. ಗೋಬಿ ಮಂಚೂರಿಯನ್ ಮತ್ತು ರಸ್ಮಲೈ ಮತ್ತು ಒಬ್ಬಟ್ಟು, ಸೀಕರಣೆ ಎಲ್ಲನೂ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಈವನ್ ರೈಸ್ ಬಾತ್ ಆಗಿರ್ಬೋದು, ಅನ್ನ ಮತ್ತು ಪಪ್ಪು ಎಲ್ಲನೂ ತುಂಬ ಟೇಸ್ಟಿಯಾಗಿ ಮಾಡಿದರು. ಸಮ್ಯಕ್ ಈಗ ಹಾಲೆಲ್ಲ ಖಾಲಿ ಮಾಡಿ ಸ್ವಾತಿ ಮತ್ತು ಸಮ್ಯಕ್ನ ಕರ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಸ್ವಾತಿ ಲಗೇಜೆಲ್ಲ ಆಲ್ಮೋಸ್ಟ್ ಪ್ಯಾಕ್ ಮಾಡಿದ್ದಾಳೆ. ಜಸ್ಟ್ ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ಸ್ವಾತಿನ ಮತ್ತು ಸಮ್ಯಕ್ನ ನಾವು ಭದ್ರಾವತಿಗೆ ಹೋಗಿ ಅವರ ಇನ್ಲಾಸ್ ಮನೆಗೆ ಬಿಟ್ಟು ಬರೋದು ನಮ್ಮ ಪದ್ಧತಿ. ಸೊ ಸೋದ್ರ ಮಾವನೇ ಹೋಗಿ ಬಿಟ್ಟು ಬರಬೇಕು ಅಂತ ಇದೆ ಪದ್ಧತಿ. ಸೊ ಅದಕ್ಕೋಸ್ಕರ ನಾವು ತೊಟ್ಲು ತೊಗೊಂಡು ತೊಟ್ಲು ಅಲ್ಲಿ ಇಟ್ಟು ಪುಟಾಣಿಗೆಲ್ಲ ಅಲ್ಲೇ ಬಿಟ್ಟು ಬರ್ತೀವಿ. ಹೋಗೋಕ್ಕೂ ಮುಂಚೆ ಪಾಪುಗೆ ಕೊನೆಯದಾಗಿ ದೃಷ್ಟಿ ತೆಗಿತಾ ಇದ್ದಾರೆ ನಮ್ಮ ದೊಡ್ಡತ್ತೆ. ಚರಿತೆಗೆ ಪ್ಯಾಕ್ ಆಗಿರೋ ಲಗೇಜ್ ನೋಡಿದ್ರೆ ಫುಲ್ ಇಷ್ಟ. ಎಸ್ಪೆಷಲಿ ಟ್ರಾಲಿ ಸಿಕ್ಬಿಟ್ರೆ ಅದನ್ನು ತಳ್ಕೊಂಡು ಓಡಾಡ್ತಿರ್ತಾನೆ. ಪುಟಾಣಿಗೆ ದೃಷ್ಟಿ ತೆಗ್ದಿದ್ದು ನೋಡಿ ಅವನಿಗೆ ಫುಲ್ ಖುಷಿಯಾಗಿಬಿಟ್ಟಿದೆ. ಅತ್ತೆ ಮತ್ತು ಮಾವ ನಮಗೆ ಕಳಿಸ್ಕೊಡ್ತಾ ಇದ್ದಾರೆ. ಸುಮಾರು ದಿನಗಳಿಂದ ಸ್ವಾತಿ ಅವ್ರ ಜೊತೆಗೆ ಇದ್ದಿದ್ದು. ಪಾಪ ತುಂಬ ಅಂದರೆ ತುಂಬ ಬೇಜಾರಾಗ್ತಿತ್ತು ಅವರಿಗೆ, ಸ್ವಾತಿ ಮತ್ತು ಸಮ್ಯಕ್ಕೆ ಹೋಗ್ತಿರೋದು. ಬಟ್ ಏನು ಮಾಡೋಕ್ಕಾಗಲ್ಲ. ಅಲ್ಲಿ ಭದ್ರಾವತಿಗೆ ಹೋದ್ಮೇಲೆ ಅವನಿಗೊಂದು ಗ್ರ್ಯಾಂಡ್ ವೆಲ್ಕಮ್ ಕಾಯ್ತಾ ಇತ್ತು. ಹೇಗೆ ವೆಲ್ಕಮ್ ಮಾಡ್ಕೊಂಡ್ರು ಅಂತ ನೋಡಿ. ದುಡ್ಡು ಕೊಡ್ಬೇಕು ಅತ್ತೆಗೆ, ಹಂಗೆ ಮೇಲೆ ಉದ್ದಕ್ಕೂ ಜೋಡಿಸು, ಮೇಲಿಂದ ಕೆಳಗಡೆ ತನಕ ಹಂಗೆ 3 ಸಲ ಕೆಳಗಡೆ ಫುಲ್ ನೆಲ ಮುಟ್ಟಿಸು ಹಂಗೆ. ಗುಡ್ ಅಣ್ಣ. ಬಲ್ಗಾಲ ಇಟ್ಕೊಂಡು ಒಳಗಡೆ ಬರವಾ? ಹಾಲಲ್ಲಿ ಊಟ ಮಾಡ್ಕೊಂಡು ಹೋಗಿದ್ರೆ ಆಗಲ್ಲ. ಒಂಟೆ ಆರಾಮಾಗಿ ಕುತ್ಕೊಂಡು ಹೋಗೋಣ ಅಂತ ಅಂದರೆ ಇವನು ಸ್ವಲ್ಪ ಇದು ಅದಕ್ಕೆ ಒಳಗೆ ಬರ್ತಾ ಇಲ್ಲ. ಅದು ಇಟ್ಕೊಡವ. ಅವನು ಕಾರ್ ಕುತ್ಕೊಂಡು ಬರೋ ಅಕ್ಕ ಬಂದಿದ್ದಾನೆ. ಇದೆಲ್ಲ ಏನು
ಇಲ್ಲಿ 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 ಪ್ರೇಮ ಆಂಟಿ ನನಗೆ ಬೇಡ ಅಂದ್ರೂ ಸೀರೆ ಎಲ್ಲ ಕೊಟ್ಟು ಕಳಿಸಿದ್ರು ಅರ್ಶಿನ ಕುಂಕುಮದ ಜೊತೆಗೆ. ಸೊ ಅವ್ರ ಆಶೀರ್ವಾದ ಎಲ್ಲ ತೊಗೊಂಡು ನಾವು ಮನೆಗೆ ಬರೋ ಅಷ್ಟರಲ್ಲಿ ಅತ್ತೆ ಎಲ್ಲ ಕ್ಲೀನಿಂಗ್ ಆಗಲೇ ಆಲ್ಮೋಸ್ಟ್ ಮುಗಿಸ್ಬಿಟ್ಟಿದ್ರು. ಸೊ ಊಟ ಮಾಡಿದ್ದು ಒಂದಷ್ಟು ಕ್ಲೀನಿಂಗು ಮತ್ತು ಎತ್ತಿಡೋದು, ಮಿಕ್ಕಿದ್ದೆಲ್ಲ ಎತ್ತಿಡೋದು ಒಂಚೂರು ಬಾಕಿ ಇತ್ತು. ಎಲ್ಲರೂ ಇಡೀ ದಿನ ಓಡಾಡಿ ಫುಲ್ ಟಯರ್ಡಾಗಿ ಹೋಗ್ಬಿಟ್ಟಿದ್ವಿ. ಎಸ್ಪೆಷಲಿ ಅತ್ತೆ ಅಂತೂ ಒಂದು ಸೆಕೆಂಡು ಕೂತೇ ಇಲ್ಲ. ಅವರು ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದಿದ್ರೋ ಏನೋ, ಅವರು ನಿದ್ದೆನೇ ಮಾಡಿರಲ್ಲ ಅವರು. ಎಸ್ಪೆಷಲಿ ಏನಾದರೂ ನಮ್ಮ ಮನೇಲಿ ಫಂಕ್ಷನ್ ಇತ್ತು ಅಂದರೆ ಅವರು ಹಿಂದಿನ ದಿನ ಏನು ಮಾಡಿದ್ರು ಅವ್ರಿಗೆ ನಿದ್ದೆ ಬರೋದಿಲ್ಲ. ಬೆಳಗ್ಗೆ ಎದ್ದು ಅದು ಮಾಡಬೇಕು ಇದು ಮಾಡಬೇಕು ಅನ್ನೋ ಚಿಂತೆಯಲ್ಲಿ. ಈಗ ಪ್ರೇಮ ಆಂಟಿ ನಮಗೆ ಕಜ್ಜಾಯ ಕೊಟ್ಟು ಕಳಿಸಿದ್ದಾರೆ. ಹಾಗೆ ಕಜ್ಜಾಯ ಮಾಡುವಂಥ ಪಾಕ ಕೂಡ ಕೊಟ್ಟು ಕಳಿಸಿದ್ದಾರೆ. ಆ ಪಾಕನ ತೊಗೊಂಡು ನಾವು ಈಗ ಎಲ್ಲರೂ ಉಡುಪಿಗೆ ಹೋಗ್ತಾ ಇದ್ದೀವಿ. ಆನ್ ದ ವೇ ನಾವು ಉಡುಪಿಗೆ ಹೋಗುವಾಗ ಹೊಸ ಮನೆ ಏನಾದರೂ ಕೆಲಸ ಆಗಿದೆಯಾ, ಅಪ್ಡೇಟ್ ಏನಾದರೂ ಆಗಿದೆಯಾ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಭಾಳ ದಿನ ಆಗಿತ್ತು ನಾವು ಬಂದು. ಟೈಲ್ಸ್ ಎಲ್ಲ ಕೂರಿಸಿರ್ಲಿಲ್ಲ ಲಾಸ್ಟ್ ಟೈಮ್ ಬಂದಾಗ, ಫ್ಲೋರಿಂಗ್ ಎಲ್ಲ ಆಗಿರಲಿಲ್ಲ. ಅದನ್ನೆಲ್ಲ ನೋಡ್ಕೊಂಡು ಹೋದ್ವಿ. ಕೆಲವೊಂದು ಚೇಂಜಸ್ಸು ಅತ್ತೆ ಫೋನಲ್ಲಿ ಹೇಳಿರೋದನ್ನು ಅವ್ರು ಸರಿಯಾಗಿ ಅರ್ಥ ಮಾಡ್ಕೊಂಡಲ್ಲೇ ಒಂಚೂರು ಏನೋ ಎಡ್ವರ್ಟ್ ಮಾಡಿದ್ದಾರೆ. ಸೊ ಅದನ್ನೆಲ್ಲ ಅವ್ರಿಗೆ ಕಾಲ್ ಮಾಡಿ ಕಾಂಟ್ರಾಕ್ಟ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿ ಚೇಂಜಸ್ ಏನೇನು ಬೇಕೋ ಅದನ್ನೆಲ್ಲ ಹೇಳಿ, ಮತ್ತು ಸ್ವಾತಿ ಕೂಡ ಕಾಂಟ್ಯಾಕ್ಟ್ ಮಾಡಿದ್ವಿ. ಸ್ವಾತಿ ಕೂಡ ಅವಳು ಸಿವಿಲ್ ಇಂಜಿನಿಯರ್ ಆಗಿರೋದ್ರಿಂದ ಏನೇ ಇದರಲ್ಲಿ ಮನೆಯಲ್ಲಿ ಏನಾದರೂ ಡಿಸಿಷನ್ ತೊಗೋಬೇಕಂದ್ರೆ ಫಸ್ಟ್ ಅವಳ ಮಾತು ಒಂದು ಸಲ ಕೇಳಿ ಆಮೇಲೆ ತೊಗೋತೀವಿ. ಈ ಕಿಚನ್ ಏರಿಯಾದಲ್ಲೇನಿದೆ ಈ ಶೆಲ್ಫು ಒಂದು ಸ್ವಲ್ಪ ಲೆಫ್ಟಿಗೆ ಬರೋ ಥರ ಹೇಳಿದ್ವಿ. ಅವರು ಕಾರ್ನರ್ವರೆಗೂ ಹಾಕ್ಬಿಟ್ಟಿದ್ದಾರೆ. ಅದನ್ನೀಗ ಹೇಗೆ ಚೇಂಜಸ್ ಮಾಡ್ತಾರೆ ಅಂತ ನೋಡಬೇಕು, ಗೊತ್ತಿಲ್ಲ. ಇದು ಯುಟಿಲಿಟಿ ಏರಿಯಾ. ಇಲ್ಲಿ ಟೈಲ್ಸ್ ಎಲ್ಲ ಫ್ಲೋರಿಂಗ್ ಎಲ್ಲ ಹಾಕಿದ್ದಾರೆ. ಸೊ ವರ್ಕೆಲ್ಲ ಸ್ವಲ್ಪ ನೀಟಾಗಿ ಮಾಡಿದ್ದಾರೆ, ನೋಡಿ ಖುಷಿ ಆಯಿತು. ಇಲ್ಲಿಂದ ನಾವು ಮಾವನ್ನ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡಿಬಿಟ್ಟು ಅತ್ತೆನ ಕರ್ಕೊಂಡು ಉಡುಪಿಗೆ ಹೋಗ್ತಿದ್ದೀವಿ. ಮಾವಂಗೆ ತೋಟದ ಕೆಲಸ, ಮನೆ ಕೆಲಸ ತುಂಬ ಇರುತ್ತೆ. ಅವ್ರಿಗೆ ಇಷ್ಟು ದಿನ ಲಾಂಗ್ ಲೀವ್ ಥರ ಬಂದು ನಮ್ಮ ಜೊತೆ ಆರಾಮಾಗಿರೋಕ್ಕೆ ಟೈಮ್ ಆಗೋದೇ ಇಲ್ಲ. ಅತ್ತೆಗೆ ನಾವು ಮನೇಲಿದ್ದರೆ ಅವರು ಸಮ್ಯಕ್ನ ಸ್ವಾತಿನ ತುಂಬ ಮಿಸ್ ಮಾಡ್ಕೋತಾರೆ. ಇಲ್ಲಿ ಬಂದರೆ ಚರಿದ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಆರಾಮಾಗಿರ್ಬೋದು ಅಂಥೇಳಿ ಇಲ್ಲಿ ಕರ್ಕೊಂಡು ಬಂದಿದ್ದೀವಿ. ಹಾಗೆಯೇ ಚರಿತಿಗೆ ನೆಕ್ಸ್ಟ್ ಡೇ ಡಾಕ್ಟರ್ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದರು. ಆಫ್ಟರ್ 21 ಡೇಸ್ ಬ್ಯಾಂಡೇಜ್ ರಿಮೂವ್ ಮಾಡೋಕ್ಕೆ ಬನ್ನಿ ಅಂತ ಹೇಳಿದರು. ಸೊ 21 ಡೇಸ್ ಆದಮೇಲೆ ನಾವು ಮಣಿಪಾಲ್ KMC ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಎವ್ರಿ ಟೈಮ್ ನಾವು KMC ಹಾಸ್ಪಿಟ್ಲಿಗೆ ಹೋದಾಗ ನನಗೆ ಇಬ್ಬರು 3 ಜನ ನಮ್ಮ ಲೈಫ್ ಬಿಯಾಂಡ್ ಬ್ಯೂಟಿಯ ಫ್ಯಾಮಿಲಿ ಮೆಂಬರ್ಸ್ ಸಿಗ್ತಾನೆ ಇರ್ತಾರೆ. ಬಟ್ ಅಲ್ಲಿ ನಾವು ಟೆನ್ಷನಲ್ಲಿರ್ತೀವಿ. ಹಾಸ್ಪಿಟಲ್ ಅಂದಮೇಲೆ ಅವರು ಏನೋ ಟೆನ್ಷನಲ್ಲಿ ಇರ್ತಾರೆ, ಫೋಟೋಸ್ ತೆಗಿಯೋಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ಅವ್ರದ್ದು ಫೋಟೋಸ್ ಇಲ್ಲಿ ಶೇರ್ ಮಾಡೋಕ್ಕಾಗ್ತಿಲ್ಲ. ಹೋಗಿದ ತಕ್ಷಣವೇ ಅಪಾಯಿಂಟ್ಮೆಂಟ್ ಪ್ರಕಾರ ಎಲ್ಲ ಕೆಲಸ ಆಯಿತು. ಬಟ್ ತುಂಬ ಅವನು, ಯಾಕಂದರೆ ಅದು ಮಿಷಿನಲ್ಲಿ ಕಟ್ ಮಾಡಿ ತೆಗಿಯೋವಂಥದ್ದು ಹಾಕಿದ್ರು ಅವರು. ಬ್ಯಾಂಡೇಜು ತುಂಬ ಗಟ್ಟಿ ಇತ್ತು. ಆ ಮಿಷಿನ್ ಸೌಂಡಿಗೆ ಹೆದರ್ಕೊಂಡು ತುಂಬ ಬಟ್ ಬ್ಯಾಂಡೇಜ್ ತೆಗ್ದಿರೋದ್ರಿಂದ ಸ್ವಲ್ಪ ಆರಾಮಾಗಿದ್ದಾನೆ. ಬಟ್ ಅವನಿಗೆ ಇನ್ನೂ ರೈಟ್ ಹ್ಯಾಂಡ್ 21 ಡೇಸಿಂದ ಜಾಸ್ತಿ ಮೂವ್ಮೆಂಟ್ ಮಾಡಿಲ್ವಲ್ಲ. ಸೊ ಆ ಕೈ ಏನೂ ಮೂವ್ಮೆಂಟ್ ಮಾಡ್ತಾ ಇಲ್ಲ. ಅವನು ಸ್ಲೋ ಆಗಿ ಮೂವ್ಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅನಿಸುತ್ತೆ. ಬ್ಯಾಂಡೇಜ್ ಹಾಕ್ಕೊಂಡಾಗ ಕೈ ಹೆಂಗೆ ಇಟ್ಕೊಂಡಿರ್ತಿದ್ನೋ ಹಾಗೆ ಇಟ್ಕೊಂಡಿದ್ದ ಒಂದು ಸ್ವಲ್ಪ ಹೊತ್ತು. ಆಮೇಲೆ ಆಟಾಡ್ತಾ ಮರೆತು ಕೈ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಕೈ ಎಲ್ಲನೂ ನಾರ್ಮಲ್ ಆಗಿದೆ ಇವಾಗ. ಫ್ರ್ಯಾಕ್ಚರ್ ಆಗಿದ್ದೆಲ್ಲ ಕೂಡ್ಕೊಂಡಿದ್ದೆ ಅಂತ ಹೇಳಿದ್ರು ಡಾಕ್ಟರು. ಸೊ ನೆಕ್ಸ್ಟ್ ಡೇಯಿಂದ ನಾವು ಸ್ಕೂಲಿಗೆ ಕಳ್ಸೋಕ್ಕೆ ಶುರು ಮಾಡಿದ್ದೀವಿ. ಆಫ್ಟರ್ 21 ಡೇಸ್ ಅವನು 3 ವೀಕ್ಸ್ ಆದಮೇಲೆ ಸ್ಕೂಲಿಗೆ ಹೋಗ್ತಿದ್ದಾನೆ. ಅವ್ನಿಗೆ ಯಾಕೋ ಸ್ಕೂಲಿಗೆ ಹೋಗೋಕ್ಕೆ ಇಷ್ಟ ಇಲ್ಲ. ಒಂಥರ ತುಂಬ ಗ್ಯಾಪ್ ಆಯ್ತಲ್ಲ, ಅವನಿಗೆ ಮೂಡೇ ಇಲ್ಲ ಹೋಗೋದಕ್ಕೆ. ಏನೇನೋ ಮಾಡಿ ಮಸ್ಕ ಹೊಡೆದು ರೆಡಿ ಮಾಡಿಸಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಫಸ್ಟ್ ಡೇ ಅಲ್ವಾ, ಸೊ ನೀನು ಬಾ ಅಂತ ಹೇಳಿದ್ರು ಕಾರ್ತಿಕು ಬಿಟ್ಟು ಬರೋಕ್ಕೆ. ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ಬಟ್ ಅಲ್ಲಿ ಹೋದ್ಮೇಲೆ ಅವ್ನಿಗೆ ಅಳಕ್ಕೆ ಶುರು ಮಾಡಿಬಿಟ್ಟ. ಅವನು ಅಳೋದು ನೋಡಿ ತುಂಬ ಬೇಜಾರಾಗ್ಬಿಡ್ತು ಇಬ್ರಿಗೂ. ಸೊ ಸುಮ್ಮನೆ ಏನೂ ಮಾತಾಡ್ತಿಲ್ಲ, ಸುಮ್ಮನೆ ಬರ್ತಾಯಿದ್ವಿ ವಾಪಸ್ ಮನೆಗೆ. ಯೂಸ್ಟು ಆಗ್ತಾನೆ ಅಂತ ಗೊತ್ತು, ಬಟ್ ಸ್ಟಿಲ್ ಒಂಥರ ಅಳೋದು ನೋಡಿದ್ರೆ ಒಂಥರ ಬೇಜಾರಾಗುತ್ತಲ್ಲ. ಅದಕ್ಕೆ ಇವಾಗ ಬಂದಮೇಲೆ ಕಾರ್ತಿಕ್ಕಿಗೆ ಲಂಚ್ ಬಾಕ್ಸ್ ರೆಡಿ ಮಾಡ್ತಾಯಿದ್ದೀನಿ. ಇವತ್ತು ಅಕ್ಕಿ ರೊಟ್ಟಿ ಮತ್ತು ಬೀಟ್ರೂಟ್ ಪಲ್ಯ ಮಾಡಿದ್ವಿ ತಿಂಡಿಗೆ. ತುಂಬ ಟೇಸ್ಟಿಯಾಗಿತ್ತು. ಹಾಗೆ ಕಜ್ಜಾಯದ ಪಾಕ ಏನು ಕೊಟ್ಟಿದ್ರಲ್ಲ ಪ್ರೇಮ ಆಂಟಿ, ಅದರಲ್ಲಿ ಬಿಸಿ ಬಿಸಿ ಕಜ್ಜಾಯ ಮಾಡ್ತಾಯಿದ್ದಾರೆ ಅತ್ತೆ. ಚರಿತು ಸಂಜೆ ಬಂದಮೇಲೆ ಸ್ಕೂಲಿಂದ ಬಂದಮೇಲೆ ಎಲ್ಲ ಸ್ನ್ಯಾಕ್ಸ್ ತಿನ್ನೋಕ್ಕೆ ಬೇಕಾಗುತ್ತೆ ಅಂತ. ನನಗೂ ಕೂಡ ಕಜ್ಜಾಯ ಅಂದರೆ ತುಂಬ ಇಷ್ಟ. ಮಾಡ್ತಿದ್ದಾಗಲೇ ಬಿಸಿ ಬಿಸಿ ತಿನ್ನಬೇಕು ಅಂತ ಆಸೆ ಆಗ್ತಿರುತ್ತೆ.
ಸೊ ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.